ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋಗಳು ಇಷ್ಟವಾದರೆ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಇಂದಿನ ಮೊದಲನೇ ಪ್ರಶ್ನೆ, ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ರಾತ್ರಿ ಹೆಚ್ಚು ತಂಪಾಗಿರುವುದಕ್ಕೆ ಕಾರಣವೇನು? ಆಪ್ಷನ್ಸ್: ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ವಿಕಿರಣಗೊಳಿಸುವುದರಿಂದ, ಸಾಮಾನ್ಯವಾಗಿ ಆಕಾಶ ಸ್ವಚ್ಛವಾಗಿರುವುದರಿಂದ, ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ಹೀರುವುದರಿಂದ, ಮೇಲಿನ ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್: ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ಹೀರುವುದರಿಂದ. ಸಸ್ತನಿಗಳಲ್ಲಿ ಬೆವರಿನ ಉತ್ಪಾದನೆ ಅಥವಾ ಬೆವರು ಗ್ರಂಥಿಗಳ ಮೂಲ ಉದ್ದೇಶ. ಆಪ್ಷನ್ಸ್: ಹೆಚ್ಚುವರಿ ನೀರನ್ನು ತೆಗೆದುಹಾಕುವುದು, ದೇಹದ ಉಷ್ಣಾಂಶದ ನಿಯಂತ್ರಣ, ಹೆಚ್ಚುವರಿ ಉಪ್ಪನ್ನು ತೆಗೆದುಹಾಕುವುದು, ಚರ್ಮದ ಮೇಲಿನ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು. ಕರೆಕ್ಟ್ ಆನ್ಸರ್: ದೇಹದ ಉಷ್ಣಾಂಶದ ನಿಯಂತ್ರಣ. ಒಂದು ಮರದ ಕಾಂಡದ ಮೇಲಿನ ತೊಗಟೆಯನ್ನು ನೆಲದ ಹತ್ತಿರ ಕತ್ತರಿಸಿ ತೆಗೆದರೆ ಆ ಮರವು ಕ್ರಮೇಣ ಒಣಗಿ ಸಾಯುತ್ತದೆ. ಕಾರಣವೇನು? ಆಪ್ಷನ್ಸ್: ಮಣ್ಣಿನಲ್ಲಿರುವ ನೀರು ಬೇರುಗಳ ಮೂಲಕ ಮೇಲೆ ಹೋಗದೇ ಇರುವುದರಿಂದ, ಬೇರುಗಳಿಗೆ ಶಕ್ತಿ ದೊರಕದೇ ಇರುವುದರಿಂದ, ಮರವು ಮಣ್ಣಿನ ಸೂಕ್ಷ್ಮಾಣುಗಳಿಂದ ಸೋಂಕಿಗೀಡಾಗುತ್ತದೆ, ಬೇರುಗಳಿಗೆ ಆಮ್ಲಜನಕ ದೊರೆಯದೇ ಇರುವುದರಿಂದ. ಕರೆಕ್ಟ್ ಆನ್ಸರ್: ಮಣ್ಣಿನಲ್ಲಿರುವ ನೀರು ಬೇರುಗಳ ಮೂಲಕ ಮೇಲೆ ಹೋಗದೇ ಇರುವುದರಿಂದ. ಪಂಜಾಬ್ ಪಂಚನದಿಯ ಭೂಮಿ ಎಂದು ಹೆಸರಾಗಿದೆ. 5 ನದಿಗಳ ಹೆಸರೇನು? ಆಪ್ಷನ್ಸ್: ನರ್ಮದಾ, ತಾಪಿ, ಸಾಬರ್ಮತಿ, ಲೂಣಿ, ಮಹಿ, ಚೇನಾಬ್, ರಾವಿ, ಬಿಯಾಸ್, ಜೇಲಂ, ಸಟ್ಲೆಜ್. ಕೃಷ್ಣ, ಗೋದಾವರಿ, ತುಂಗಭದ್ರಾ, ಭೀಮಾ, ವೈಗೆಯ, ಗೋಮತಿ, ಸೋನ, ಗಂಡಕ್, ದಾಮೋದರ, ಯಮುನಾ. ಕರೆಕ್ಟ್ ಆನ್ಸರ್: ಚೇನಾಬ್, ರಾವಿ, ಬಿಯಾಸ್, ಜೇಲಂ, ಸಟ್ಲೆಜ್. ಈ ಕೆಳಗಿನವುಗಳಲ್ಲಿ ಯಾವ ಬೆಳೆ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚುವುದು? ಆಪ್ಷನ್ಸ್: ಆಲೂಗಡ್ಡೆ, ಸೊರಗಮ್, ವಟಾಣಿ, ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್: ವಟಾಣಿ. ಭಾರತದ ಅತಿದೊಡ್ಡ ಉಪ್ಪಿನ ಸರೋವರ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಕೇರಳ, ಆಂಧ್ರ ಪ್ರದೇಶ್, ಒರಿಸ್ಸಾ, ಪಶ್ಚಿಮ ಬಂಗಾಳ. ಕರೆಕ್ಟ್ ಆನ್ಸರ್: ಒರಿಸ್ಸಾ. ಪೃಥ್ವಿಯು ತನ್ನ ಅಕ್ಷದ ಸುತ್ತಲೂ ಸುತ್ತುವುದು. ಆಪ್ಷನ್ಸ್: ಉತ್ತರದಿಂದ ದಕ್ಷಿಣದ ಕಡೆಗೆ, ಪೂರ್ವದಿಂದ ಪಶ್ಚಿಮದ ಕಡೆಗೆ, ದಕ್ಷಿಣದಿಂದ ಉತ್ತರದ ಕಡೆಗೆ, ಪಶ್ಚಿಮದಿಂದ ಪೂರ್ವದ ಕಡೆಗೆ. ಕರೆಕ್ಟ್ ಆನ್ಸರ್: ಪಶ್ಚಿಮದಿಂದ ಪೂರ್ವದ ಕಡೆಗೆ. ಪೃಥ್ವಿಯ ದಿನವು. ಆಪ್ಷನ್ಸ್: ಗ್ರೀನ್ವಿಚ್ ಪ್ರಮಾಣದ ವೇಳೆ, ಪೃಥ್ವಿಯು ತನ್ನ ಅಕ್ಷದ ಸುತ್ತಲೂ ಸುತ್ತುವ ಅವಧಿ, ಪೃಥ್ವಿ ಸೂರ್ಯನ ಸುತ್ತಲೂ ಸುತ್ತುವ ಅವಧಿ, ಪೃಥ್ವಿ ಮೇಲಿನ ವಿಶಿಷ್ಟ ಸ್ಥಳದಲ್ಲಿ ಸೂರ್ಯ ಪ್ರಕಾಶಿಸುವ. ಕರೆಕ್ಟ್ ಆನ್ಸರ್: ಪೃಥ್ವಿಯು ತನ್ನ ಅಕ್ಷದ ಸುತ್ತಲೂ ಸುತ್ತುವ ಅವಧಿ. ಪೂರ್ವ ಗೋಳಾರ್ಧದಿಂದ ಪಶ್ಚಿಮ ಗೋಳಾರ್ಧದ ಕಡೆಗೆ ಸಾಗಿದಾಗ ರೇಖಾಂಶಗಳ ಗಾತ್ರವು. ಆಪ್ಷನ್ಸ್: ಕಡಿಮೆಯಾಗುತ್ತದೆ, ಸಮನಾಗುತ್ತದೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆಯಾಗುತ್ತದೆ, ಹೆಚ್ಚುತ್ತದೆ. ಕರೆಕ್ಟ್ ಆನ್ಸರ್: ಸಮನಾಗುತ್ತದೆ. ಬಿಗ್ ಬೇರ್ ಇದು ಉತ್ತಮ ಉದಾಹರಣೆಯಾಗಿರುವುದು. ಆಪ್ಷನ್ಸ್: ನಕ್ಷತ್ರ ರಾಶಿ, ನಕ್ಷತ್ರ, ನಕ್ಷತ್ರ ಸಮೂಹ, ಕ್ಷೀರಪಥ. ಕರೆಕ್ಟ್ ಆನ್ಸರ್: ನಕ್ಷತ್ರ ರಾಶಿ.
ಪ್ರಪಂಚದಲ್ಲಿ ಅತಿ ದೊಡ್ಡದಾದ ನದಿ ಯಾವುದು? ಆಪ್ಷನ್ಸ್: ನೈಲ್ ನದಿ, ಅಮೆಜಾನ್ ನದಿ, ಮಿಸಿಸಿಪ್ಪಿ ನದಿ, ಗಂಗಾ ನದಿ. ಕರೆಕ್ಟ್ ಆನ್ಸರ್ ಅಮೆಜಾನ್ ನದಿ. ಭಾರತದಲ್ಲಿ ಉಷ್ಣವಲಯದ ಮಳೆಯ ಅರಣ್ಯಗಳು ಕಂಡುಬರುವುದು. ಆಪ್ಷನ್ಸ್: ಹಿಮಾಚಲ ಪ್ರದೇಶ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ರಾಜಸ್ಥಾನ್, ಮಧ್ಯಪ್ರದೇಶ್. ಕರೆಕ್ಟ್ ಆನ್ಸರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ಸ್: ರಾಕಿ ಪರ್ವತ, ಆಂಡೀಸ್ ಪರ್ವತ, ಆಲ್ಪ್ಸ್ ಪರ್ವತ, ಹಿಮಾಲಯ ಪರ್ವತ. ಕರೆಕ್ಟ್ ಆನ್ಸರ್ ಆಂಡೀಸ್ ಪರ್ವತ. ಥ್ಯಾಂಕ್ ಯು ಫಾರ್ ವಾಚಿಂಗ್.